ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 67ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 68ನೇ ಅಧ್ಯಾಯವನ್ನು ಶುರು ಮಾಡೋಣ. ನವೀನ್ ಜೊತೆ ಮಾವಂದಿರಿಬ್ಬರು ಬಂದದ್ದು ನೋಡಿ ನಕ್ಷತ್ರಳಿಗೆ ಆಶ್ಚರ್ಯ ಆಯಿತು. ನಾನು ಮದುವೆ ಆಗೋಣ ಅಂದಿದ್ದಕ್ಕೆ ಮನೇಲಿ ಮಾತಾಡಿ ಏನಾದರೂ ಅಪ್ಪನ ಹತ್ರ ಮಾತಾಡೋಕ್ಕೆ ಕರ್ಕೊಂಡು ಬಂದಿದ್ದಾನಾ? ನನಗೊಂದು ಮಾತು ಹೇಳಿಲ್ವಲ್ಲ? ಒಳಗೊಳಗೆ ಯೋಚಿಸಿದಳಾದರೂ ತೋರುಗೊಡದೆ ಸ್ವಾಗತಿಸಿ ಏನೆಂಬಂತೆ ಹುಬ್ಬೇರಿಸಿ ಸನ್ನೆಯಲ್ಲಿಯೇ ನವೀನನನ್ನು ಕೇಳಿದ್ಲು. ಏನಿಲ್ಲವೆಂಬಂತೆ ನಸುನಕ್ಕು ಭುಜ ಕುಣಿಸಿದ ನವೀನ್. ಹಾಲ್ನಲ್ಲಿ ಎಲ್ಲರೂ ಜಮೆಯಾಗಿದ್ದರೆ ರೂಮ್ನಲ್ಲಿದ್ದ ಶರದಿ, ಎಲ್ಲ ಒಂದೇ ಫ್ಯಾಮಿಲಿಯವರು, ಅವರೆಷ್ಟೇ ಮನೆ ಸದಸ್ಯಳಂತೆ ನೋಡಿಕೊಂಡ್ರು ನಾನು ಫ್ರೆಂಡ್ ಅಷ್ಟೇ. ನಕ್ಷು ಮಾವಂದರು ಬ್ರೋ ಬಂದಿದ್ದಾರೆ, ಏನಾದರೂ ಫ್ಯಾಮಿಲಿ ಮ್ಯಾಟರ್ ಇರುತ್ತೆ, ನಾನು ಹೋಗೋದು ಬೇಡ ಅಂದ್ಕೊಂಡು ಮೊದಲೇ ಸಂಕೋಚದ ಸ್ವಭಾವದವಳು ಅಲ್ಲೇ ಕೂತ್ಬಿಟ್ಲು. ಮೆಸೇಜ್ ಮಾಡಿದ್ದ ಸತಿಗೂ ಅದನ್ನೇ ಹೇಳಿದ್ಲು. ದಡ್ಡಿ ಬುದ್ದು, ನಾವಿಬ್ಬರು ನಮಗೆ ಯಾರಿಲ್ಲ ಅಂದ್ಕೊಂಡ್ರೆ ನಮಗಿಂತ ದಡ್ರು ಮೂರ್ಖ ಶಿಖಾಮಣಿಗಳು ಬೇರೊಬ್ಬರಿಲ್ಲ. ಇಡೀ ಕುಟುಂಬವೇ ನಮ್ಮದಾಗಿ ನಿಂತಿದೆ. ನಿಮಗೆ ಶೀಘ್ರದಲ್ಲೇ ಅರ್ಥ ಆಗುತ್ತೆ ಅಂದ್ಕೊಂಡು ಕೆಲಸ ಇದೆ ಆಮೇಲೆ ಸಿಗ್ತೀನಿ ಅಂತ ಹೇಳಿ ಮೊಬೈಲ್ ಪಕ್ಕಕ್ಕಿಟ್ಟ. ಶರದಿಯಲ್ಲಿ ನವೀನ್ ಕೇಳಿದ. ರೂಮಲ್ಲಿದ್ದಾಳೆ, ಇಷ್ಟೊತ್ತು ಕೇರಂ ಮಾಡ್ತಿದ್ವಿ, ಅವಳು ಗೊತ್ತಲ್ಲ ಹೇಗೆ ಅಂತ ಅಂದಳು ನಕ್ಷತ್ರ. ನಾನೇ ಕರ್ಕೊಂಡು ಬರ್ತೀನಿ ಎಂದು ರೂಮ್ ಕಡೆಗೆ ಹೋದ ನವಿ. ಸುಮ್ಮನೆ ಮೊಬೈಲ್ ಸ್ಕ್ರಾಲ್ ಮಾಡುತ್ತಾ ಕುಳಿತಿದ್ದವಳನ್ನು ನೋಡಿ, ಎಲ್ಲರೂ ಹಾಲಲ್ಲಿರಬೇಕಾದ್ರೆ ನೀನೇನಿಲ್ಲ ಒಬ್ಳೆ ಕೂತಿರೋದು, ಬಾ ಅಂದ ನವೀನ್. ಪರವಾಗಿಲ್ಲ ಬ್ರೋ, ಹಿಂದೇಟು ಹಾಕಿದಳು. ಅಪ್ಪ ಚಿಕ್ಕಪ್ಪ ಹೇಗೆ ನಿಂಗೊತ್ತಿಲ್ವಾ? ಆದರೂ ಯಾಕೆ ಈ ಹಿಂಜರಿಕೆ ನಿನಗೆ ಎಂದ ನವೀನ್. ಏನಾದರೂ ಮಾತಾಡೋದಿರುತ್ತೆ, ಚಿಕ್ಕವಳು ನಾನು ಯಾಕೆ ಅಂತ ಸುಮ್ಮನೆ ಆದೆ ಅಂದ್ಲು ಶರದಿ. ಖಂಡಿತ ಮಾತಾಡೋದಿದೆ, ಆದರೆ ಯಾರ ಬಗ್ಗೆನೂ ಅಲ್ಲ, ನಿನ್ನ ಬಗ್ಗೆನೇ. ಶರದಿ ಮುಖದಲ್ಲಾಗುವ ಬದಲಾವಣೆಯನ್ನು ಗಮನಿಸುತ್ತಾ ಹೇಳಿದ ನವೀನ್. ಅರ್ಥವಾಗದವಳಂತೆ ಮುಖ ನೋಡಿದ ಶರದಿಗೆ, ಸತಿಯವರಪ್ಪ ತೀರೋಗಿ ವರ್ಷ ತುಂಬೋಕ್ಕೂ ಮುಂಚೆ ಮದುವೆ ಮಾಡಬೇಕಂತೆ, ಶಾಸ್ತ್ರ ಅಂತೆ. ಗೊತ್ತಲ್ವ ಶರು, ನಿಂಗೆ ನಮ್ಮ ಮನೆಯಲ್ಲಿ ಶಾಸ್ತ್ರ ಸಂಪ್ರದಾಯಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ, ಸೊ ಅದ್ರ ಬಗ್ಗೆನೇ ಮಾತಾಡೋಕೆ ಬಂದಿದ್ದಾರೆ ಅಂತ ವಿಷಯವನ್ನು ತಿಳಿಸಿದ ನವೀನ್. ಅಲ್ಲ ಬ್ರೋ, ಹೀಗೆ ಸಡನ್ಲಿ ಅಮ್ಮ ಸತೀಶ್ ಅವರು? ಏನು ಹೇಳಲು ತಿಳಿಯಲಿಲ್ಲ ಶರದಿಗೆ. ನನ್ನ ಮದುವೆ ಬಗ್ಗೆ ಕೇಳಕ್ಕೆ ಬಂದಾಗಲೂ ಈ ಮೆಂಟ್ಲನ್ನೇನು ಕರ್ಕೊಂಡು ಬಂದಿದ್ರೇನೆ ಮಾವ, ಹಾಗೆ ಮೊದಲು ಹೆಣ್ಮಕ್ಳು ಒಪ್ಪಿಗೆ ಕೇಳ್ತಾರೆ. ಜ್ಯೂಸ್ ಹಿಡಿದು ಒಳ ಬಂದು ಹೇಳಿದಳು ನಕ್ಷತ್ರ. ಹಾಲ್ನಲ್ಲಿ ಅಪ್ಪ ಮಾವಂದರು ಮಾತಾಡ್ತಿದ್ರು ಕೇಳಿಸ್ಕೊಂಡು ಅಮ್ಮ ಹೇಳಿದ್ರು, ಲಲಿತಾ ಆಂಟಿ ಹತ್ರ ಆಲ್ರೆಡಿ ಮಾತಾಡಿದಾರಂತೆ ಅಪ್ಪ ಅಮ್ಮ ಇಬ್ಬರು. ಆಂಟಿ ಕೂಡ ಒಪ್ಪಿದಾರಂತೆ, ಫಾರ್ಮಲ್ ಆಗಿ ನಿನ್ನ ಒಪ್ಪಿಗೆ ಕೇಳಕ್ಕೆ ಬಂದಿದ್ದಾರಂತೆ. ಇಬ್ಬರಿಗೂ ಜ್ಯೂಸ್ ಕೊಟ್ಟು ತಾನೊಂದು ಗ್ಲಾಸ್ ಎತ್ತಿಕೊಂಡು ಹೇಳಿದಳು ನಕ್ಷತ್ರ. ಬದುಕಿನ ತಿರುವುಗಳಲ್ಲಿ, ದಿಢೀರನೆ ಎದುರಾಗುವ ತಿರುವುಗಳಲ್ಲಿ ಚಾಕಚಕ್ಯತೆಯಿಂದ ಸಮಾಧಾನ ಚಿತ್ತದಿಂದ ಚಾಲನೆ ಮಾಡುವುದು ಸುಲಭದ ವಿಷಯ ಏನಲ್ಲ. ಇದೆಲ್ರಿಗೂ ಗೊತ್ತು. ನಾನು ನಕ್ಷು ಇದನ್ನು ಎದುರಿಸಿ ಮುಂದೆ ಬಂದಿರೋದು. ನಿನ್ನಲ್ಲಿ ಇವತ್ತು ಒಂದು ಕ್ಲಾರಿಟಿ ಆದರೂ ಇದೆ, ಆದರೆ ನಕ್ಷುನ್ನ ಕೇಳಿದಾಗ ಅವಳಿಗೆ ಆ ಕ್ಲಾರಿಟಿನೇ ಇರಲಿಲ್ಲ. ಆದರೂ ಅವಳು ಒಪ್ಕೊಳ್ಳಿಲ್ವಾ ನೋಡು, ಯೋಚನೆ ಮಾಡು ಅಂದ ನವೀನ್ ಬಾಳ ಸಂಗಾತಿಯ ಕಡೆ ಮೆಚ್ಚುಗೆಯಿಂದ ನೋಡುತ್ತಾ. ನಾನು ಅಮ್ಮನ ಹತ್ರ ಮಾತಾಡಬೇಕು ಅಂದಳು ಶರದಿ. ಕಣ್ಣಾಲಿಗಳಾಗಲೇ ತುಂಬಿ ಬಂದಿದ್ವು. ಪೂರ್ಣಿಮಾ ಜೊತೆ ಲಲಿತಾ ಅವರು ಒಳಗಡೆ ಬಂದರು. ಅಮ್ಮ, ನೀವು ಯಾವಾಗ ಬಂದ್ರಿ ಅಂದಳು ಮಂಚದ ಮೇಲೆ ಕುಳಿತಿದ್ದವಳು ಒಂದೇ ನೆಗೆತಕ್ಕೆ ತಾಯಿಯ ಬಳಿ ನೆಗೆದು ತಬ್ಬಿಕೊಳ್ಳುತ್ತಾ. ಇವಾಗ ತಾನೇ ಬಂದೆ. ವಿಶ್ವ ಅಣ್ಣ ತಿಂಗಳಿಂದನೇ ಮಾತಾಡಿದರು ನನ್ನ ಹತ್ರ. ರಾತ್ರಿ ಕಾಲ್ ಮಾಡಿ ನಾಳೆ ಮನೆಗೆ ಬನ್ನಿ ಅಂತ ಕರೆದ್ರು ಅಂದರು ಲಲಿತಾ, ಜೀವಮಾನವಿಡೀ ತನ್ನ ಬದುಕನ್ನೇ ಮುಡಿಪಾಕಿಟ್ಟ ಮಗಳ ತಲೆ ನೇವರಿಸುತ್ತಾ. ಶರದಿ, ಅಳ್ತಾರಾ? ನಕ್ಷು ನೀನೇ ಬುದ್ಧಿ ಹೇಳ್ತಿದ್ದೆ, ಈಗ ನೋಡಿದರೆ ನೀನೇ ಅಳ್ತಿದೆಯಲ್ಲ. ಪೂರ್ಣಿಮಾ ಕೂಡ ಸಮಾಧಾನ ಮಾಡ್ತಾ ಹೇಳಿದರು. ಇಲ್ಲ, ನಾನು ಅಮ್ಮನ ಒಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗಲ್ಲ ಬಿಕ್ಕಳಿಸುತ್ತಲೇ ಹೇಳಿದಳು ಶರದಿ. ಅಮ್ಮನ ಬಿಟ್ಟು ಎಲ್ಲೂ ಹೋಗಬೇಡ, ಜೊತೆಲೇ ಇರುವಂತೆ ಆಯಿತಾ? ಅಮ್ಮ ಮಗಳನ್ನು ಯಾರೂ ದೂರ ಮಾಡಲ್ಲ, ಮೊದಲು ಅಳ್ಳೋದು ನಿಲ್ಲಿಸು ಅಂದರು ಪೂರ್ಣಿಮಾ. ತಾಯಿಯ ಅಪ್ಪುಗೆ ಸಮಾಧಾನಿಸುತ್ತೇನೋ ಶರದಿಗೆ. ಕಣ್ಣೀರು ತಹಬದಿಗೆ ಬಂದಿತ್ತು. ಬಾ ಹೊರಗೋಗೋಣ, ಲಲಿತಾರೆ ಮಗಳ ಕಣ್ಣೀರು ಒರೆಸುತ್ತಾ ಹೇಳಿದರು. ನೀವು ಹೋಗಿ ಆಂಟಿ, 2 ಮಿನಿಟ್ಸ್, ನಾನು ಕರ್ಕೊಂಡು ಬರ್ತೀನಿ ಅಂದಳು ನಕ್ಷತ್ರ ಎಲ್ಲರನ್ನೂ ಹೊರಗಡೆ ಕಳಿಸ್ತಾ. ರೂಮಿನಲ್ಲೇ ಇಬ್ಬರೇ ಉಳಿದಾಗ, ನೋಡ್ ಶರು, ಎಲ್ಲರೂ ಒಪ್ಪಿದ್ದಾರೆ. ನಿಂಗೂ ಗೊತ್ತು ಸತಿ ಅಣ್ಣನೂ ಲೋನ್ಲಿ ಫೀಲ್ ಆಗ್ತಿದ್ದಾನೆ ಅಂತ. ಆಂಟಿಯಿಂದ ದೂರ ಆಗ್ತೀನಿ ಅನ್ನೋ ಯೋಚನೆನ ಬಿಟ್ಬಿಡು. ಅದೇ ಊರಲ್ಲಿರಬೇಕು ಅನ್ನೋ ಯಾವ ಕಮಿಟ್ಮೆಂಟ್ಸ್ ನಿಂಗಿಲ್ಲ. ಆಂಟಿಗೂ ಕೂಡ ಮುಂದಿನದ್ದೆಲ್ಲ ಆಮೇಲೆ ಅಣ್ಣನ ಹತ್ರ ಮಾತಾಡಿ ಡಿಸೈಡ್ ಮಾಡುವಂತೆ, ಓಕೆನಾ? ಮೊದಲು ಅತ್ತು ಕೆಂಪಾಗಿರೋ ಮುಖ ತೊಳ್ಕೊ ಅಂದಳು ನಕ್ಷತ್ರ. ಶರದಿಯ ಮೊಬೈಲ್ಗೆ ಮೆಸೇಜ್ ಬಂದ ಸದ್ದಾಯಿತು. ಯಾರೆಂದು ನೋಡಿದರೆ, ನನ್ನ ಕತ್ತಲೆ ಬದುಕಿಗೆ ಒಂದಷ್ಟು ಬೆಳಕು ನೀಡಿದವಳು ನೀನು. ಇನ್ನೆಷ್ಟು ದಿನ ಇರಲಿ ಎರವಲು ಬೀದಿ ದೀಪದ ಕೆಳಗೆ ಕಾಯುತ್ತಿರುವೆ, ಬೇಗ ಮನೆ ಮನದ ನಂದಾದೀಪವ ಬೆಳಗು.
ಸತಿಯಿಂದ ಸಂದೇಶವೊಂದು ಬಂದಿತ್ತು. ಮುಗುಳ್ನಗೆ ಮೂಡಿತ್ತು. ಒಲವಿನ ಕೈಯಾಸರೆ ನೀಡಿ ಕೈ ಹಿಡಿದು ನಡೆಸಬೇಕಿದೆ ನೀನೀಗ ಕತ್ತಲ ದಾರಿಯಲ್ಲಿ. ನಡೆಸುವೆ ಎಂಬ ಭರವಸೆಯಲ್ಲಿ ಬಹುದೂರ ಸಾಗಲು ಒಪ್ಪಿಗೆ ನುಡುತ್ತಿರುವೆ. ಸಂದೇಶವೊಂದನ್ನು ಸೆಂಡ್ ಮಾಡಿ ಮುಖ ತೊಳೆದುಕೊಂಡು ಹೊರಬಂದ್ಲು. ವಿಶ್ವನಾಥರೇ ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಳಿದರು. ಲಲಿತಾ ಅವರು ಮೊದಲೇ ಒಪ್ಪಿದ್ರಿಂದ ಮುಂದಿನ ಮಾತುಕತೆ ಸುಲಭ ಆಯಿತು. ಶರದಿಯ ಕಣ್ಣುಗಳು ಸತಿಯ ಅನುಪಸ್ಥಿತಿಯನ್ನು ಅನುಭವಿಸಿದ್ವು. ಇದೇನಪ್ಪ, ಗೌಡ್ರು ಅವ್ರ ಸೊಸೆಗಾದರೆ ಅಷ್ಟು ಅದ್ದೂರಿಯಾಗಿ ವಧು ಪರೀಕ್ಷೆಗೆ ಬಂದಿದ್ರು, ನಮಗಾದರೆ ಹುಡುಗನ ಕರ್ಕೊಂಡು ಬಂದಿಲ್ಲ ಅನ್ಕೋಬೇಡ ತಾಯಿ. ಲಕ್ಷ್ಮಿ ಒಪ್ಪಿಗೆ ಕೇಳೋಕ್ಕೂ ನಾವು ಅಣ್ಣ ತಮ್ಮಂದರೆ ಬಂದಿದ್ದು. ಒಪ್ಪಿಗೆ ಆಗೋಕ್ಕೂ ಮುಂಚೆನೇ ಹಿಂಡು ದಂಡು ಕಟ್ಕೊಂಡು ಬರೋದು ಸರಿಯಲ್ಲ. ಅದಕ್ಕೆ ವಿಶ್ವ ಅವರಿಗೆ ಇಲ್ಲಿಗೆ ಕರೆಸೋಕೆ ಹೇಳಿದೆ ಅಂದರು ಗೌಡ್ರು. ಹಾಗೇನಿಲ್ಲ ಅಂಕಲ್, ಶರದಿ ತುಟಿ ಬಿಚ್ಚಿದಳು. ಸತೀಶ್ಗೆ ಕಾಲ್ ಮಾಡಿ ವಿಷಯ ತಿಳಿಸಲಾಯಿತು. ಮುಂದಿನ ವಾರ ಬಾ, ಶಾಸ್ತ್ರೋತ್ತರವಾಗಿ ಹೋಗಿ ಬರೋಣ ಅಂದರು ಗೌಡ್ರು. ನಿಮ್ಮ ಕುಟುಂಬ ದೊಡ್ಡ ಕುಟುಂಬ, ನಮ್ಮನೆಗೆ ಬಂದರೆ ಬಂಧು ಬಳಗದ ಕೊರತೆ ನಮ್ಮನ್ನು ಕಾಡೋದೇ ಇಲ್ಲ. ತುಂಬ ಸಂತೋಷ ಅಂದರು ಲಲಿತಾ. ಶರದಿ, ಎಲ್ರಿಗೂ ನಮಸ್ಕಾರ ಮಾಡ್ಕೊ ಅಂದರು ಪೂರ್ಣಿಮಾ. ಇವತ್ತಿಂದ ಲಕ್ಷ್ಮಿ ಮಾತ್ರ ಅಲ್ಲ, ನೀನು ಕೂಡ ನಮ್ಮನೆ ಸೊಸೆ, ಮಹಾಲಕ್ಷ್ಮಿ. ಸುಖವಾಗಿ 100 ಕಾಲ ಬಾಳು ಮಗಳೇ. ಗೌಡರಿಬ್ಬರು ಮನಸ್ಫೂರ್ತಿಯಾಗಿ ಆಶೀರ್ವದಿಸಿದರು. ಏನೋ ಲೆಕ್ಕಾಚಾರ ಹಾಕುವಂತೆ ಕುಳಿತಿದ್ದ ನಕ್ಷತ್ರಗಳನ್ನು ನೋಡಿದ ಸದಾನಂದರು, ಲಕ್ಷ್ಮಿ ಏನೋ ಲೆಕ್ಕಾಚಾರ ಆಗ್ತಿದೆಯಲ್ಲ ಅಂದರು. ಏನೇ, ನಿಮ್ಮ ಅಣ್ಣಂಗೆ ವರದಕ್ಷಿಣೆ ಕೇಳೋಕೆ ಏನಾದರೂ ಲೆಕ್ಕಾಚಾರ ಆಗ್ತಿದೆಯಾ? ನಿಮ್ಮ ಅಣ್ಣನ ಮೂತಿಗೆ ನನ್ನ ತಂಗಿ ಕೊಡ್ತಾ ಇರೋದೇ ಹೆಚ್ಚು, ಇನ್ನು ವರದಕ್ಷಿಣೆ ಕನಸೆಲ್ಲ ಕಾಣಬೇಡ ಎಂದು ರೇಗಿಸಿದ ನವೀನ್. ಲೆಕ್ಕಾಚಾರ ಹಾಕ್ತಿದ್ದೀನಿ, ಆದರೆ ವರದಕ್ಷಿಣೆ ಅಲ್ಲ, ಬೇರೆ ಎಂದಳು ನಕ್ಷತ್ರ. ಅದೇನು ಹೇಳಬಾರ್ದ ಲಕ್ಷ್ಮಿ ಅಂದರು ಗೌಡರು. ನೀವು ಅವಳ ಒಪಿನಿಯನ್ ಕೇಳ್ತಿದ್ದೀರಲ್ಲ ಅಣ್ಣ, ತರಲೆ ಐಡಿಯಾಗಳೇ ಅವಳ ತಲೆಯಲ್ಲಿ ಬರೋದು ಅಂದರು ಪೂರ್ಣಿಮಾ. ಇನ್ನೇನು ಲೆಕ್ಕ ಮಾಡ್ತಿರ್ತಾಳೆ, ಶರು ಅಕ್ಕ ಜೊತೇಲಿದ್ದರೆ ಕೆಲಸ ಮಾಡ್ದಂಗೆ ಬೀಳಬಹುದು ಅಂತ ಯೋಚನೆ ಮಾಡ್ತಿರ್ತಾಳೆ, ಸೋಂಬೇರಿ ಅಂದ ಜೀವನ್. ಹೇ ಸುಮ್ಮನಿರೋ, ಏನು ಎಲ್ಲರೂ ಆಳಿಗೊಂದು ಕಲ್ಲು ಅಂತ ಪಾಪದವಳು ನನ್ನ ಮೇಲೆ ಎಸೆತಿದ್ದೀರಾ? ಮಾವ, ನಾನೇನಾದರೂ ಕೇಳಿದ್ರೆ ನೀವು ಇಲ್ಲ ಅನ್ನಲ್ಲ ಅಲ್ವಾ ಅಂದಳು ನಕ್ಷತ್ರ. ಪಕ್ಕದಲ್ಲಿ ಕುಳಿತಿದ್ದ ನವೀನ್ಗೆ ಎಲ್ಲಿ ನಮ್ಮ ಮದುವೆ ಪ್ರಸ್ತಾಪನೂ ಮಾಡಿಬಿಡ್ತಾಳೋ ಎಂದು ಮರೆತು ಹೋಗಿದ್ದ ಭಯ ಶುರುವಾಗಿತ್ತು. ಚುಕ್ಕಿ, ಮೊದಲು ಅವರಿಬ್ಬರು ಮದುವೆದು ಒಂದು ತೀರ್ಮಾನ ಆಗಲಿ, ಸುಮ್ಮನಿರು ಅಂದ ನಿಧಾನವಾಗಿ. ಅವ್ರ ಮದುವೆ ವಿಷಯನೇ ಅಂದವಳು ಸದ್ಯ ಎಂದು ಉಸಿರು ಬಿಟ್ಟ ನವೀನ್. ಹೇಳು ಅಂದ. ಯಾಕೆ ಯಾವಾಗಲೂ ನಾವು ಹುಡುಗಿ ಕಡೆಯವರೇ ಆಗಿರಬೇಕು? ನಮ್ಮ ಮದುವೆಲೂ ನಾವೇ ಹುಡುಗಿ ಕಡೆಯವರು, ಬೋರಿಂಗ್. ಎಕ್ಸ್ಚೇಂಜ್ ಶರು. ಸತಿ ಅಣ್ಣನ ಮದುವೆಯಲ್ಲಿ ನಾವು ಹುಡುಗನ ಕಡೆಯವರು, ನೀವು ಹುಡುಗಿ ಕಡೆಯವರಾಗಿ ಮಾವ. ನಿನ್ನ ತಂಗಿ ಮದುವೆ ನೀನು ಮಾಡಿಕೊಡೋ, ನಾನು ನಮ್ಮಣ್ಣನ ಕಡೆಯಿಂದ ಬರ್ತೀನಿ, ಗಂಡಿನ ಕಡೆಯವಳಾಗಲಿ ಅಂದಳು ನಕ್ಷತ್ರ. ಇದೊಂಥರ ಚೆನ್ನಾಗಿದೆ ಕಣೆ ನಕ್ಷು ಅಂದ ಜೀವನ್. ಅದು ಆಗಲ್ಲ ನಕ್ಷು, ಶರದಿನ ಧಾರೆ ಎರೆದು ಕೊಡಬೇಕು ಅಂದರು ವಿಶ್ವನಾಥರು. ಅದರಲ್ಲೇನಿದೆ, ಸೊಸೆ ಮಗಳು ಇಬ್ಬರೂ ಒಂದೇ, ನಮಗೆ ವ್ಯತ್ಯಾಸ ಏನಿಲ್ಲ. ನಾವು ಸಂತೋಷವಾಗಿ ಶರದಿ ಕಡೆಯಿಂದಾನೇ ನಾವೇ ಮುಂದೆ ನಿಂತು ಮದುವೆ ಮಾಡಿಕೊಡ್ತೀವಿ, ಒಪ್ಗೆನ ಬೀಗ್ರೆ ಅಂದರು ಸದಾನಂದರು ನಕ್ಷತ್ರಳಿಗೆ ನಗುತ್ತಾ. ಏನಾದರೂ ಗಂಡಿನ ಕಡೆಯವರು ಅಂತ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಖರ ಮಾಡೋದ್ಯೋ, ಹೆಣ್ಣು ಕೊಡಲ್ಲ ಅಷ್ಟೇ. ಹೆಣ್ಣು ಕೊಡೋರು ಕಣ್ಣು ಕೊಡೋ ದೇವ್ರಿಗೆ ಸಮಾನ ಅನ್ನೋ ಹಾಗೆ ತಗ್ಗಿ ಬಗ್ಗಿ ಇರಬೇಕು, ಸರಿನಾ ಅಂದ ನವೀನ್ ಪಕ್ಕದಲ್ಲಿ ಕುಳಿತಿದ್ದವಳಿಗೆ ನಗುತ್ತಾ ವಾರ್ನ್ ಮಾಡುತ್ತಾ. ಮತ್ತೊಮ್ಮೆ ಮದುವೆ ಸಂಭ್ರಮದ ಕಲರವ ಶುರುವಾಗಿತ್ತು. ಮೌನವಾಗಿ ಕುಳಿತಿದ್ದ ಗೌಡರ ಕಡೆ ನೋಡಿ, ಮಾವ ಇಷ್ಟ ಇಲ್ವಾ ನಿಮಗೆ ಅಂದ್ಲು ನಕ್ಷತ್ರ. ಗೌಡರು ತಮ್ಮ ಕೈಗಳನ್ನು ಅಗಲವಾಗಿ ಚಾಚಿದ್ದರು. 2 ಹೆಜ್ಜೆಗೆ ಹೋಗಿ ಅಪ್ಪನಷ್ಟೇ ಸಲುಗೆಯಿಂದ ತಬ್ಬಿಕೊಂಡು, ಏನಾಯ್ತು ಮಾವ ಅಂದಳು ಪ್ರೀತಿಯಿಂದ. ಮಾವಂಗೆ ಕನ್ಯಾದಾನದ ಪುಣ್ಯ ಸಿಗಲಿ ಅಂತ ಈ ಥರ ಹೇಳಿದೆ ಅಲ್ವಾ ನಿಜ ಹೇಳು ಅಂದರು. ಸಂತೋಷಕ್ಕೆ ಕಣ್ತುಂಬಿ ಬಂದಿತ್ತು ಗೌಡರಿಗೆ. ಹೌದೆಂಬಂತೆ ತಲೆಯಾಡಿಸಿ, ಶರದಿನ ನೀವೇ ಕನ್ಯಾದಾನ ಮಾಡಿಕೊಡಿ ಮಾವ, ಅವಳು ನಿಮ್ಮ ಸೊಸೆ ಅನ್ನೋದಕ್ಕಿಂತ ಮಗಳಾಗಿರಲಿ ಅನ್ನೋದೇ ನನ್ನಾಸೆ ಅಂದಳು ನಕ್ಷತ್ರ. ಅದೊಂದು ಅಪೂರ್ವ ಘಳಿಗೆ. ನೆನಪುಗಳ ಡೈರಿಯಲ್ಲಿ ಆನಂದ ಭಾಷ್ಪದ ಕ್ಯಾಮರಾದಲ್ಲಿ ಸೆರೆಯಾದ ಸುವರ್ಣ ಸಂದರ್ಭವದು. ಎಲ್ಲರಿಗೂ ನಕ್ಷತ್ರಳ ಅಭಿಪ್ರಾಯ ಇಷ್ಟ ಆಗಿತ್ತು. ನವೀನ್ಗೆ ನಕ್ಷತ್ರಳನ್ನು ಮುದ್ದಿಸುವಷ್ಟು ಪ್ರೀತಿ. ಸಿಹಿ ಅಡುಗೆ ಮಾಡ್ತೀವಿ, ಎಲ್ಲರೂ ಜೊತೆಯಲ್ಲೇ ಊಟ ಮಾಡೋಣ ಅಂದರು ಪೂರ್ಣಿಮಾ. ಲಲಿತಾರು ಎದ್ದು ನಿಂತರು ಅಡುಗೆ ಮನೆಗೆ ಹೋಗಲು. ಶರು ಹೋಗು ಅಪ್ಪನ ಹತ್ರ, ಇನ್ಮುಂದೆ ನಮ್ಮ ಮನೆ ಮಗಳು ನೀನು ತಲೆನೇವರಿಸಿ ಹೇಳಿದ ನವೀನ್. ಗೌಡರಿಬ್ಬರ ಮಧ್ಯೆ ಬಂದು ಕುಳಿತಳು ಶರದಿ. ಯತೀಶ್ ಸ್ನೇಹಾಗೂ ಕಾಲ್ ಮಾಡಿ ವಿಷಯ ತಿಳಿಸಿದ ನವೀನ್. ಗೌಡರಿಬ್ಬರ ಮಧ್ಯೆ ಕುಳಿತ ಶರದಿಯ ಫೋಟೋವನ್ನು ಸತಿಗೆ ಕಳಿಸಿ ನಡೆದ ಮಾತುಕತೆಯನ್ನು ವಿವರಿಸಿದ. ತಂದೆಯ ಪ್ರೀತಿಯಿಂದ ವಂಚಿತಳಾದವಳಿಗೀಗ ದೇವರು ಪಿತೃವಾತ್ಸಲ್ಯವನ್ನು ಮುಗಿದು ಕೊಟ್ಟಿದ್ದಾನೆ. ಸತಿಗೆ ತೃಪ್ತಿಯಾಗಿತ್ತು. ಗೌಡ್ರಂತೂ ನನ್ನನ್ನು ಎಂದೂ ಬೇರೆಯವನೆಂದು ಭಾವಿಸಿಲ್ಲ, ಆದರೆ ನಕ್ಷತ್ರಳ ಲೆಕ್ಕಾಚಾರ ಸರಿ ಇದೆ ಎಂದುಕೊಂಡ ಸತಿ. 1 ಗಂಟೆಯೊಳಗೆ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು. ಊಟ ಮುಗಿಸಿ ಗೌಡರು ನವೀನ್ ಹೋದ್ಮೇಲೆ ಸ್ವಲ್ಪ ಸಮಯ ಇದ್ದು ಲಲಿತಾ ಅವರು ಹೊರಟರು. ಜೊತೆಯಲ್ಲಿ ಶರದಿಯೂ ಹೊರಟು ನಿಂತಳು. ಎಲ್ಲ ಒಳ್ಳೆಯದಾಗತ್ತೆ, ಆತಂಕ ಮಾಡ್ಕೋಬೇಡಿ.
ವಿಶ್ವನಾಥ ದಂಪತಿಗಳು ಮತ್ತೆ ಮತ್ತೆ ಧೈರ್ಯ ಹೇಳಿದರು. ಶರದಿಯನ್ನು ತಬ್ಬಿಕೊಂಡು, ಜೀವ ಇರೋವರೆಗೂ ನಾನು ನಿನ್ನ ಜೊತೆಲಿರ್ತೀನಿ, ಯಾವುದೇ ಕೊರತೆ ಆಗಲ್ಲ ನಿನಗಿನ್ನು ಸಂತೈಸಿದಳು. ಸಾವಿರ ಸಾಂತ್ವನ ಹೇಳುತ್ತಿತ್ತು ಆ ಒಂದು ಅಪ್ಪುಗೆ. ಮನೆ ತಲುಪಿದ ಗೌಡರು ನಡೆದ ಮಾತುಕತೆಯನ್ನೆಲ್ಲ ವಿವರಿಸಿದರು. ಎಲ್ಲರಿಗೂ ಒಪ್ಪಿಗೆ ಆಗಿತ್ತು. ಸುಧಾಮಣಿಯವರು, ಎಲ್ರಿಗೂ ಹೇಗೋ ಒಂದು ನೆಲೆ ಆಗ್ತಿದೆ ದಿವ್ಯಾ ಅಂದರು. ಸೋದರ ಸೊಸೆಯ ಬಗ್ಗೆ ಯೋಚನೆ ಮಾಡ್ತಾ. ನಾನು ಓದ್ತೀನಿ ಅತ್ತೆ, ಈಗಲೇ ಯೋಚನೆ ಮಾಡಬೇಡಿ ಎಂದಳು ದಿವ್ಯಾಳೆ ಎಲ್ಲರಿಗಿಂತ ಮೊದಲು. ಎಂಗೇಜ್ಮೆಂಟ್ ಆಗಿ ನವಿ ಮದುವೆ ಮುಂದಾಕಿದ್ರಿಂದ ಗ್ಯಾಪ್ ಆಗಿತ್ತು. ಮತ್ತೆ ಸಂಭ್ರಮ ಶುರು. ಅದರಲ್ಲೂ ಈ ಸಾರ್ತಿ ಹೆಣ್ಣಿನ ಕಡೆಯವರು ಪ್ರಿಫರೆನ್ಸ್ ಜಾಸ್ತಿ ಅಂದರು ತಾರಾ. ಒಬ್ಬಂಟಿಯಾಗಿ ಕೊರಗುತ್ತಿದ್ದ ಸತಿ ಜಂಟಿಯಾಗುತ್ತಿರುವುದರಿಂದ ಖುಷಿಯಾಗಿತ್ತು. ಹೌದೌದು, ಬೀಗರು ತುಂಬ ಸ್ಟ್ರಿಕ್ಟು ಅಂದರು ಸದಾನಂದರು ಸೊಸೆಯನ್ನು ನೆನೆದು ನಗುತ್ತಾ. ಕಾಲೇಜಿನಲ್ಲಿಂತೂ ಈಗ ನಕ್ಷತ್ರಳದೇ ಹವಾ. ಲಕ್ಕಿಯೆಸ್ಟ್ ಗರ್ಲ್ ನೋಡುವವರ ಕಣ್ಣಿಗೆ ಮತ್ತೊಮ್ಮೆ ನವವಸಂತದ ಗಾಳಿ ಬೀಸಿತ್ತು. ಅಂತೂ ದೇಶದಲ್ಲೊಬ್ಳು ಸನ್ಯಾಸಿ ಆಗೋದನ್ನ ತಪ್ಪಿಸಿದ ಪುಣ್ಯ ನಮ್ಮ ತಲೆ ಕಾಯ್ತದಪ್ಪ ಎಂದು ಪದೇ ಪದೇ ರೇಗಿಸುತ್ತಿದ್ದಳು ಸ್ನೇಹ. ಕಾಯ್ತಿದ್ದೆ ಅಲ್ವಾ, ಟಪ್ಪನೆ ಏಟು ಹಾಕುತ್ತಿದ್ದಳು ಶರದಿ. ಸತಿಯೊಂದಿಗಿನ ಸಂಭಾಷಣೆಗಳೆಲ್ಲ ನವವಸಂತದ ಮಾವಿನ ಚಿಗುರಿನಂತೆ ಈಗ. ನಕ್ಷತ್ರ, ಸ್ನೇಹ ಮುತುವರ್ಜಿಯಿಂದ ಶರದಿಗೆ ಬೇಕಾಗಿದ್ದ ವಸ್ತುಗಳನ್ನೆಲ್ಲ ಖರೀದಿಸಿದ್ರು. ಪ್ರೇಕ್ಷಾಳು ಸಹ ಈಗ ಅವರ ಜೊತೆಯಾಗ್ಬಿಟ್ಟಿದ್ಲು. ಶನಿವಾರ ಬಂದೇ ಬಿಟ್ಟಿತ್ತು. ಸ್ನೇಹ ಶರದಿ ಮನೆಗೆ ಹೋಗುತ್ತೇವೆ ಅಂದಳು. ಬೇಗ ಬರ್ತೀವಿ, ವರಿ ಮಾಡ್ಕೋಬೇಡ, ಗೆಳತಿಯನ್ನು ತಬ್ಬಿ ಮುದ್ದಿಸಿ ಬೀಳ್ಕೊಟ್ಟಳು ನಕ್ಷತ್ರ. ಮೊದಲೇ ನಿರ್ಧರಿಸಿದ್ದರಂತೆ ಸತಿ ವಿಶ್ವನಾಥರ ಮನೆಗೆ ಬಂದಿಳಿದ. ಜೊತೆಗೆ ಯತಿ ಕೂಡ. ಗೌಡರ ಮನೆಯವರೆಲ್ಲ ಶನಿವಾರವೇ ಶರದಿಯ ಮನೆ ತಲುಪಿದ್ರು. ತಮ್ಮದೇ ಮನೆ ಎನ್ನೋ ಹಾಗೆ ಮುತುವರ್ಜಿಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು. ಬಂಧುಗಳಿಲ್ಲ ಎಂದು ಕೊರಗುತ್ತಿದ್ದ ಲಲಿತಾರಿಗೆ ಮನಸ್ಸು ತುಂಬಿ ಬಂದಿತ್ತು. ಮರುದಿನ ಸರಿಯಾದ ಸಮಯಕ್ಕೆ ವಿಶ್ವನಾಥರು, ಪೂರ್ಣಿಮಾ, ಸತೀಶ್, ಯತೀಶ್, ನಕ್ಷತ್ರ, ಜೀವನ್ ಎಲ್ಲರೂ ಶರದಿ ಮನೆ ತಲುಪಿದ್ರು. ಗೌಡರ ಮನೆಯವರೆಲ್ಲ ನಕ್ಷತ್ರಳನ್ನು ಸೊಸೆ ಎನ್ನುವುದು ಬಿಟ್ಟು ಬೀಗ್ರೆ ಎನ್ನುತ್ತಿದ್ದರು ತಮಾಷೆಯಿಂದ. ಶರದಿಗೆಂದು ಶಾಪಿಂಗ್ ಹೋದಾಗ ತೆಳು ಗುಲಾಬಿ ಬಣ್ಣದ ಸೀರೆಯೊಂದನ್ನು ನವೀನ್ ಕೊಡಿಸಿದ್ದ. ತನ್ನವಳನ್ನು ಸೀರೆಯಲ್ಲಿ ನೋಡಿ ನವೀನ್ ಮನಸ್ಸು ಹುಚ್ಚೆದ್ದು ಕುಣಿಯುತ್ತಿತ್ತು. ವಾರದಿಂದ ಬಿಡುವಾಗಿ ಸಿಗದವಳನ್ನು ಮುದ್ದಿಸುವ ಆಸೆ. ನಕ್ಷತ್ರಳನ್ನೇ ನೋಡುತ್ತಿದ್ದ ನವೀನನನ್ನು ಗಮನಿಸಿದ ಯತಿ, ನಾವು ಹುಡುಗಿ ನೋಡಕ್ಕೆ ಬಂದಿರೋದು, ಹುಡುಗಿ ತೋರ್ಸಕ್ಕಲ್ಲ ಅಂದ. ನಾವೇ ನಿಮ್ಮ ಹಾಗೆ ಕಾಯಿಸ್ತಿಲ್ಲ, ಹೋಗೋ ನೋಡು ಹೇಗೆ ಪಟಾಪಟ್ ಅಂತ ಮಾಡ್ಕೋತಿದ್ದೀವಿ ಅಂದ ನವೀನ್. ಜ್ಯೂಸ್ ಗ್ಲಾಸ್ಗಳನ್ನು ಹಿಡಿದು ಬಂದಳು ಶರದಿ. ಹಿಂದೆಯೇ ಸ್ನೇಹ. ನೇರಳೆ ಬಣ್ಣದ ಒಡಲಿನ ಆಕಾಶ ನೀಲಿ ಬಣ್ಣದ ಬಾರ್ಡರ್ನ ಸೀರೆಯಲ್ಲಿ ಸ್ನಿಗ್ಧ ಸುಂದರಿ ಶರದಿ ಎಂದಿಗಿಂತ ಸುಂದರವಾಗಿ ಕಾಣಿಸ್ತಾ ಇದ್ಲು. ಗಂಭೀರ ವದನಕ್ಕೆ ದೃಷ್ಟಿಬೊಟ್ಟು ಇಟ್ಟಂಥ ತಿಳಿನಗು. ಮಂತ್ರಮುಗ್ಧರಾಗಿ ನೋಡ್ತಾ ಇದ್ರೆ ಎಲ್ಲರೂ ನಕ್ಷತ್ರಳ ಕಣ್ಣಾಲಿಗಳು ತುಂಬಿ ಬಂದಿದ್ವು ಸಂತೋಷಕ್ಕೆ. ಹಿಂದಿನಿಂದ ಭುಜದ ಮೇಲೆ ಏನೋ ಬಿದ್ದಂತಾಗಿ ಎಚ್ಚೆತ್ತು ನೋಡಿದ್ರೆ ಸ್ನೇಹ ಎಗಲು ಬಳಸಿದ್ಲು. ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ವೇ ಈ ಖುಷಿನ? ಶರು ಮದುವೆ ಆಗ್ತಿದ್ದಾಳೆ ಅನ್ನೋದಕ್ಕಿಂತ ಬೇರೆ ವಿಷಯ ಬೇಕಾ? ಕೆನ್ನೆಗೆ ಕೆನ್ನೆ ಸೊಕ್ಕಿಸಿ ಹೇಳಿದಳು ಸ್ನೇಹ. ನಾನೇ ಬಿದ್ದೋದೆ ಶರು, ಇನ್ನು ಸತಿ ಅಣ್ಣ ಬಿದ್ದೋಗಲ್ವಾ? ಕೆನ್ನೆಗಿಲ್ಲಿ ಹೇಳಿದಳು ನಕ್ಷತ್ರ. ಖುಷಿಯಿಂದ ಗಿಲ್ಲುವ ಬರದಲ್ಲಿ ಜೋರಾಗೆ ಗಿಲ್ಲಿದ್ಲು. ಸತಿ ಮುಖ ಕಿವುಚಿದ್ದ. ಇದೇನೋ ಸ್ವಿಚ್ಚಲ್ಲಿ ಹಾಕಿದ್ರೆ ಇಲ್ಲಿ ರಿಯಾಕ್ಷನ್ ಅಂದ ನವಿ. ಎಲ್ಲರಿಗೂ ಜ್ಯೂಸ್ ಕೊಟ್ಟು ನವೀನ್ ಮುಖ ಪಕ್ಕ ಕೂತ್ಕೊಂಡ್ಲು. ದೊಡ್ಡವರ ಮಾತು ಶುರು ಆಗಿತ್ತು. ಏನಂತೀಯ ಸತಿ ನೀನು? ಗೌಡರು ಕೇಳಿದ್ರು. ನಂದೇನಿಲ್ಲ ಗೌಡ್ರೆ, ದೊಡ್ಡವರಾಗಿ ನೀವೇನು ಹೇಳ್ತಿರೋ ಹಾಗೆ. ಇಡೀ ಭಾರವನ್ನು ಗೌಡರ ಹೆಗಲ ಮೇಲಾಕಿದ ಸತಿ. ಲಲಿತಾ ಅವ್ರಿಗೂ ಸತಿಯ ಸರಳತೆ, ವಿನಯತೆ ಇಷ್ಟ ಆಗಿತ್ತು. ಅವನಿಗೆ ಸಂಬಂಧಿಕರು ಯಾರೂ ಇಲ್ಲದಿದ್ದರೇನಂತೆ? ಗೌಡರಂಥ ಮನೆಯ ಆಶ್ರಯ ಇದೆ. ವಿದ್ಯಾವಂತ, ಬುದ್ಧಿವಂತ ಸಂಬಂಧಿಕರಿದ್ದು ನಾನುಂಡಿರುವ ಸುಖ ಸಾಕು. ಮಗಳು ಗಂಡನ ಜೊತೆ ಸುಖವಾಗಿದ್ದರೆ ಅಷ್ಟೇ ಸಾಕು. ಹೆತ್ತ ಕರುಳಿನ ಹಾರೈಕೆ. ಅಪ್ಪ, ಮದುವೆ ಮಾಡಬೇಕು ಅಂತ ಅರ್ಜೆಂಟಾಗಿ ಅವಸರ ಮಾಡಬೇಡಿ. ಈ ವರ್ಷದ ಎಕ್ಸಾಮ್ಸ್ ಮುಗೀಲಿ ಶರದಿದು ಅಂದ ನವೀನ್. ಹಾಗೇ ಆಗಲಿ ಎಂದ ಗೌಡರು. ಬೀಗ್ರೆ, ನಿಮ್ಮ ಎಕ್ಸಾಮ್ಸ್ ಮುಗಿಯೋಕ್ಕಿನ್ನೂ ಎಷ್ಟು ತಿಂಗಳಿದೆ ಅಂದರು. ಮಾವ, ನೀವು ಹುಡುಗಿ ಕಡೆಯಿಂದ ಬರಲಿ ಅಂತ ಆಗ ಹೇಳ್ದೆ ಅಷ್ಟೇ, ನೀವು ಅದನ್ನೇ ಹಿಡ್ಕೊಂಡ್ರಾ? ಇನ್ನೂ 3 ತಿಂಗಳಿದೆ ಮಾವ ಈ ಇಯರ್ ಮುಗಿಯೋಕ್ಕೆ ಅಂದಳು ನಕ್ಷತ್ರ. ಎಕ್ಸಾಮ್ಸ್ ಮುಗಿದ ಮೇಲೆ ಮದುವೆ ಆಗಲಿ, ಮುಂದಿನದ್ದೇನು ಯೋಚನೆ ಮಾಡಬೇಡಿ. ಎಲ್ಲರೂ ಮದುವೆ ಕಡೆ ಗಮನ ಕೊಡಿ. ಶರದಿ ಅಮ್ಮನಿಂದ ದೂರ ಹೋಗಬೇಕಾಗತ್ತೆ ಅಂತ ಕೊರಗಬೇಡ ತಾಯಿ ಅಂದರು ಗೌಡರು. ಚಿಕ್ಕದಾಗಿ ನಿಶ್ಚಿತಾರ್ಥವೂ ಜರುಗಿತು. ನವೀನ್ ನಕ್ಷತ್ರಳಿಗೆ ತಂದಂತೆ ಶರದಿಗೂ ತರಿಸಿದ್ದ, ಸತಿ ಕಡೆಯ ಉಡುಗೊರೆಯಾಗಿ. ನವೀನ್ ಮನೆಯವರ ಉದಾರತೆ, ಹೃದಯ ವೈಶಾಲ್ಯತೆಗೆ ನಕ್ಷತ್ರ ಮತ್ತೆ ಮತ್ತೆ ಸೋತಿದ್ದಳು. ಅವಳಿಗೀಗ ಓದು ಬೇಕಿಲ್ಲ. ನವೀನನ ಮನದರಸಿಯ ಪಟ್ಟಕ್ಕಿಂತ ಮತ್ತೇನೂ ಬೇಕಿಲ್ಲ. ಆದರೆ ಹೊತ್ತು ಮೆರೆಸಬೇಕಾದ ದೊರೆಗೆ ಅರ್ಥ ಆಗ್ತಾ ಇಲ್ಲ. ಮೊದಲೆಲ್ಲ ಬೇಡವೆಂದರೂ ತಾನಾಗೇ ಹತ್ರ ಬರ್ತಿದ್ದವನು ಈಗಂತೂ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾನೆ. ಉತ್ತಮ್ ಎಂಬ
ಮಗ್ಗುಲ ಮುಳ್ಳು ಮರೆಯಾದರೂ ವಿಷದ ಮುಳ್ಳು ಚುಚ್ಚಿದ ನೋವು ಮಾತ್ರ ಮರೆಯಾಗದು. ನಕ್ಷತ್ರಳ ಆಲೋಚನೆಗೆ ಬ್ರೇಕ್ ಹಾಕಿದಂತೆ ಬಡ ನಡುವ ತಣ್ಣನೆ ಬಳಸಿದಂತಾಯಿತು. ಬೆಚ್ಚಿ ಎಚ್ಚೆತ್ತು ನೋಡಿದರೆ ನವೀನ್. ಸುತ್ತ ಯಾರಿಲ್ಲವೆಂದು ಖಾತ್ರಿಪಡಿಸಿಕೊಂಡು ತೋಳಿಗೊರಗಿದಳು. ಏನು ಯೋಚನೆ ಮಾಡ್ತಿದೀಯಾ? ಮೊದಲು ಅವರಿಬ್ಬರು ಲೈಫ್ ಸೆಟಲ್ ಆಗಲಿ ಆಯ್ತಾ? ಕೆನ್ನೆ ತಟ್ಟಿ ಮನದ ಆಲೋಚನೆಗಳ ಅರಿತವನಂತೆ ಹೇಳಿದ. ಅಂತರ ಕಾಯ್ದುಕೊಳ್ಳುವ ಸಾಂಗತ್ಯವಾದರೆ ಭೇಟಿಗಳನ್ನು ನಾನು ಮುಂದೂಡ ಬಯಸುತ್ತೇನೆ. ಅಂತರ್ಪಟದಷ್ಟು ಅಂತರವಿಲ್ಲದ ಭೇಟಿಯ ದಿನಗಳಿಗಾಗಿ ಎಂದಳು ನಕ್ಷತ್ರ. ಈ ಪುಟ್ಟದಲ್ಲಿ ಏನೇನೋ ಯೋಚನೆ ಬರುತ್ತೆ ಅಲ್ವಾ? ತಂಗಿ ಮದುವೆ ಮಾಡಬೇಕು ಅಂದರೆ ಅಣ್ಣನಾದವನಿಗೆ ಎಷ್ಟು ಟೆನ್ಷನ್ಸ್ ಇರುತ್ತೆ ಗೊತ್ತಾ? ಜೀವನ ಕೇಳು ಹೇಳ್ತಾನೆ ಬೇಕಾದರೆ. ನಿಂಗೇನು, ನೀನು ದೊಡ್ಡದಾಗಿ ಗಂಡಿನ ಕಡೆಯೊಳಗೆ ಬಂದು ಕೂತ್ಕೋತೀಯ ಕೆನ್ನೆಗಿಲ್ಲುತ್ತಾ ಹೇಳಿದ ನವೀನ್. ನೀನು ಒಂದೆಜ್ಜೆ ಹಿಂದಿಟ್ಟಿದೆಯಾ ಅನ್ನಿಸ್ತಿದೆ ನನಗೆ, ಐ ಫೀಲ್ ಅಂದಳು ನಕ್ಷತ್ರ. ಅವಳ ಮನಸ್ಸಿನ ಸಮಾಧಾನ ಆಗಲಲ್ಲದು. ನಿನ್ನ ಕನ್ಫ್ಯೂಷನ್ಸ್ನ ಹೇಗೆ ಕ್ಲಿಯರ್ ಮಾಡಬೇಕು ನಂಗೆ ಗೊತ್ತಿದೆ. ಬಾ ಮೊದಲು, ಎಲ್ಲರೂ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ಕೈ ಹಿಡಿದು ಹೊರ ನಡೆಸಿಕೊಂಡು ಬಂದ ನವೀನ್. ಇಡೀ ಹಾಲ್ ನಗೆಗೆಡಲಲ್ಲಿ ತೇಲಿತ್ತು. ಜೋಡಿಯಾಗಿ ಕೂತಿದ್ದ ಶರದಿ ಸತಿಯನ್ನು ಎಷ್ಟು ನೋಡಿದರೂ ಸಾಲದು. ಪಪ್ಪ, ನಾನಿವತ್ತು ಇಲ್ಲೇ ಉಳ್ಕೋತೀನಿ ಅಂದಳು ನಕ್ಷತ್ರ. ಶರದಿ ಜೊತೆ ಇರೋ ಬೈಕೆ ಅವಳದ್ದು. ಪ್ರತಿ ಹೆಜ್ಜೆಲೂ ಜೊತೆಲಿರೋ ಸ್ನೇಹ ಮೂವರದ್ದು ಎಂದುಕೊಂಡು ಒಪ್ಪಿಗೆಯನ್ನಿತ್ತರು ವಿಶ್ವನಾಥರು. ಗೌಡರ ಫ್ಯಾಮಿಲಿ ಕೂಡ ಹೊರಡುತ್ತೇವೆ ಎಂದರು. ಲಲಿತಾರಿಗೂ ಗೊತ್ತು, ದೊಡ್ಡ ಮನೆ, ಆಳು ಕಾಳುಗಳ ಮೇಲೆ ಜವಾಬ್ದಾರಿ ಬಿಟ್ಟು ಬಂದಿದ್ದಾರೆ, ಹೆಚ್ಚು ದಿನ ನಿಲ್ಲಲಾಗದು ಎಂದು. ನವೀನ್, ನಕ್ಷತ್ರ, ಸ್ನೇಹ, ಪ್ರೇಕ್ಷಾ ನಾಲ್ವರನ್ನು ಬಿಟ್ಟು ಎಲ್ಲರೂ ಹೊರಟರು. ಶರದಿ ಎಲ್ಲರಿಗೂ ಕುಂಕುಮ ಕೊಟ್ಲು. ಅವಳೀಗ ಗೌಡರ ಮನೆಯ ತುಂಬು ಕುಟುಂಬದ ಮಗಳು. ಸುಧಾಮಣಿ, ತಾರಾಮಣಿ ಎಂದೂ ಪ್ರೀತಿ ಕೊಡೋದ್ರಲ್ಲಿ ಕೈಬೀಗಿ ಮಾಡಿದವರಲ್ಲ. ಎಂಥ ಅನರ್ಥ ಆಗೋಗೋದು. ನನ್ನಿಂದ ಇವ್ರು ಯಾರ ಮಧ್ಯೆನೂ ಬೇರೆ ಅನ್ನೋ ಭಾವನೆ ಇಲ್ಲ. ಎಲ್ಲರೂ ಒಂದೇ ಫ್ಯಾಮಿಲಿ ಆಗಿದ್ದಾರೆ. ಗೌಡ್ರಂಥ ಫ್ಯಾಮಿಲಿಗೆ ನಕ್ಷತ್ರನೇ ಸರಿಯಾದವಳು. ಎಲ್ಲರನ್ನೂ ಪ್ರೀತಿಸ್ತಾಳೆ. ಶರದಿನ ತಾನು ಮುಂದೆ ಸೊಸೆಯಾಗಿ ಹೋಗೋ ಮನೆಗೆ ಮಗಳಾಗಿ ಮಾಡಿದ್ಲು. ಇಷ್ಟು ಔದಾರ್ಯತೆ ನನ್ನಿಂದ ಸಾಧ್ಯ ಇರ್ತಾ ಇರಲಿಲ್ಲ. ಮೇಡ್ ಫಾರ್ ಈಚರ್ ಕಪಲ್ಸ್ ಅವರಿಬ್ಬರು. ಮನಸ್ಸಲ್ಲೇ ದೃಷ್ಟಿ ತೆಗೆದಿದ್ದಳು ಪ್ರೇಕ್ಷಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.